ಏನ್ ಮಾಡತ್ರಿ? ಚಿಕನ್ ಗಿರ್ವಿ, ದಾಲ್, ಕುಷ್ಕಾ. ಅಗಲ್ ಐತಿ ಆಲ್ಮರ ಅಂದ್ರ ದೇವಿ ಪ್ರತಿಷ್ಠಾಪನೆ ಮಾಡಿದ್ವಿ ನಾಗ ದುರ್ಗಮ್ಮ ದೇವಿನ. ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಏನಾಗಿದ್ರೆ ಅನ್ಕೊಂಡಿನಿ. ಇವನ ನೋಡ್ರಿ ನಮ್ಮ ಹಳೆ ದೋಸ್ತ ಗುಡ್ಸೋಡ್ ನೋಡಂಗಿರೋ. ಹೇಗೋ ನಿಮ್ಮ ಹೆಸರು? ಸಂಜು ಅಂತ. ಇವ್ರು ನಮ್ಮ ಅಣ್ಣಾರ. ಆಲ್ಮೋಸ್ಟ್ 15-20 ವರ್ಷದ ಗೆಳತನ. ಸೊ ಇದು ಏನ್ ವ್ಲಾಗ್ ಅಂದ್ರ, ಇಲ್ಲಿ ಗುಡ್ಸೆಟ್ ರೋಡ್ ಸ್ಟೇಷನ್ ರೋಡ್ ಕಡೆ ಇರೋ ಬಹಳ ಹಳೇ ಗುಡಿ, ಮುನೀಶ್ವರ ಗುಡಿ. ಇಲ್ಲಿ 14 ವರ್ಷದಿಂದ ಮಾರಮ್ಮದ ಜಾತ್ರಾ ಮಾಡ್ಕೊಂಡ್ ಬರಾಕತ್ತೀವಿ. ಅದ್ರ ಸಂಬಂಧ ಈ ವ್ಲಾಗ್ ನಾಡಿ ಆಗತೈತಿ. ಇಲ್ಲಿ ನೋಡ್ರಿ ಎಲ್ಲ ಅಡಿಗೆ ರೆಡಿ ಆಗತೈತಿ. ಸೊ ಅವರ ಮೇನ್ ಶೆಫ್ ನಮ್ ರಫೀಕ್ ಬೈ ಅಂತ ಹೇಳಿ ಇಡೀ ಹುಬ್ಳಿದಾಗ ನಿಮಗೆ ಯಾರು ಕೇಳಿದ್ರು ಹೇಳ್ತಾರ. ಸೊ ಅವ್ರು ಮಾಡೋ ಬಿರಿಯಾನಿ, ಅವ್ರು ಮಾಡೋ ಚಿಕನ್ ಗ್ರೇವಿ ಇರ್ಲಿ ಎಲ್ಲಾನು ತೋಡ್ ಇರ್ತೈತಿ. ಇವತ್ತ ಅದ್ರದ ಬ್ಲಾಗ್ ಐತಿ. ಈ ಗುಡಿ ಒಳಗ ಜಾತ್ರಾ ಹೆಂಗ್ ನಡೀತೈತಿ ಎಲ್ಲ ನಿಮ್ಗೆ ತೋರಿಸ್ತೇನೆ. ಸೊ ಈಗ ಒಳಗೆ ಹೋಗಿ ಎಲ್ಲ ತೋರಿಸ್ಕೊಂಡ್ ಬರ್ತೀನಿ. ಅಲ್ಲಿ ಅದಕ್ಕಿಂತ ಮೊದ್ಲ ರಫೀಕ್ ಬೈ ಕಡೆ ಮಾತಾಡ್ಕೊಂಡ್ ಬರ್ರಿ. बात करो चलता जरा ये होता जरा अच्छा रहता उन्हें पूछता खाली बहुत अच्छा रहता है। क्या बना रहे आज चिकन गिरवी, दाल, कुष्का। हर साल मेज बनाते हैं? हाँ, हर साल मेज बनाते हैं। ಮೇನ್ ಶೆಫ್ ಅವ್ರು ಮಾತಾಡಕತ್ತಿಲ್ಲ. ಅವ್ರ ಅಸಿಸ್ಟೆಂಟ್ ಮಾತಾಡಿದ್ರು. ಇವ್ರ ಮೇನ್ ಅಸಿಸ್ಟೆಂಟ್ ಇವ್ರ. ಸೊ ಒಳಗೋಗಿ ನಿಮ್ಗೆ ತೋರಿಸ್ಕೊಂಡ್ ಬರ್ತೀನಿ ಬರ್ರಿ. ಏನ್ರಿ ಶಾಸ್ತ್ರಿಗಳು ಇಲ್ಲೇನ್ ಮಾಡತ್ರಿ? ನೀವೇನ್ ಫುಲ್ ರೆಡಿ ಆಗಿ ಬಂದ್ರಲ್ಲ, ಹೊಸ ಗಂಡ್ಗತ್ತಾರ. ಓಕೆ, ಪೂಜೆ ಸ್ಟಾರ್ಟ್ ಆಗತೈತಿ. ನಿಮಗೆ ಎಂಟ್ರಿ ತೋರಿಸ್ತೀನಿ ಬರ್ರಿ. ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತಂದ್ರ ಗೇಟ್ ನೋಡ್ರಿ, ರೈಲ್ವೆ ಗೇಟ್ ಬ್ಯಾಕ್ ಸೈಡ್ ಅಲ್ಲ? ಬ್ಯಾಕ್ ಸೈಡ್. ಅಲ್ಲಿಂದ್ರ ನಾವೇನ್ ಗುಡ್ಸೆ ರೋಡ್ ಮೇನ್ ರೋಡ್ ಬರ್ತೀವಲ್ಲ, ಅಲ್ಲೇ ಗುಡಿ ಶಂಕರ್ ಶಾಲೆ 2ನೇ ಕ್ರಾಸ್. ಒಳಗೆ ಕರ್ಕೊಂಡು ಹೋಗೋಣ ಬರ್ರಿ. ಗುಡಿ ಒಳಗೆ ಇನ್ನೊಂದು ನಾಗೆ ದುರ್ಗಮ್ಮನ ಗುಡಿ ಐತಿ. ಅಂದ್ರೆ ಆ ದೇವಿ ಪ್ರತಿಷ್ಠಾಪನೆ ಮಾಡಿದ್ದ ಆಲ್ಮೋಸ್ಟ್ 14 ವರ್ಷದಿಂದ ಮಾಡಿದ್ರು. ಹುಬ್ಬಳ್ಳಿ ಧಾರವಾಡ ಒಳಗ ಇದು ಒಂದೇ ಗುಡಿ ಇರೋದು. ಆ ಗುಡಿ ಸ್ವಲ್ಪ ನೀವು ಗುಡಿ ಬಗ್ಗೆ ಈ ಗುಡಿಯನ್ನು ಅವಾಗ್ಲಿಂದ ಒಂದು 100 ವರ್ಷ ಹಿಂದಿನಿಂದ ಗುಡಿ ಇದೆ. ಅದ್ರ ಹುಬ್ಳಿ ಧಾರವಾಡಲ್ಲಿ ಇದೆ ಒಂದೇ ಗುಡಿ ಇರೋದು, ಮುನೀಶ್ವರ ಗುಡಿ ಅಂತ ಹೇಳಿ. ಈ ಗುಡಿಯದು ಬಹಳ ಶಕ್ತಿ ಇದೆ. ಹಂಗಾಗಿ ಈ ಗುಡಿಯನ್ನು ನಾವು 14ನೇ ವರ್ಷನ ಇದು ಜಾತ್ರಾ ಇದೆ. ಅದ್ರ ಜಾತ್ರಾ ಇದೆ ಎವ್ರಿ ಇಯರ್. ಗೊತ್ತಾಕೈತಿ ಇದ್ರ ಬಡ್ಡೆ ಎಷ್ಟು ಹಳೇದು ಅನ್ನೋದು. ಒಳಗೋಗಿ ಆಲದ ಮರ ತೋರಿಸ್ಕೊಂಡು ಸರಿ ಹೋಗಿ. Can't wait to see it on your face, girl, you know. Gotta do better than walking out and dodging the surface, hey. Every day I've been out praying my ಇದು ನೋಡಿ ಜಾತ್ರಾ 14ನೇ ವರ್ಷದ ಅಲಂಕಾರ. ಈಗ ಗುಡಿನ ಅಲಂಕಾರ ಮಾಡಿದ್ದಾರೆ, ನೀವು ನೋಡ್ಬೋದು. ಎಷ್ಟು ಚಂದ ಪೂಜೆಗಳು ರೆಡಿ ಮಾಡ್ತಿದ್ದಾರೆ, ಎಷ್ಟು ಚಂದಾಗಿದೆ ಅಂತ ನೋಡ್ಬೋದು ನೀವು. ನಿಮಗೆ ಇಲ್ಲಿ ಪೂಜೆದೆಲ್ಲ ಅರೇಂಜ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ಅರೇಂಜ್ಮೆಂಟ್ ಆಗೈತಿ. ಸೊ ದೇವಿ ದೇವಂತ ಎಲ್ಲಾನು ಅರೇಂಜ್ಮೆಂಟ್ ಮಾಡ್ಕೊಂಡಾರ. ಸೊ ಒಳಗ ಅಮ್ಮನ್ನ ಅಲಂಕಾರ ಮಾಡತ್ತಾರ. ಹಿಂದಿನ ಆಲದ ಮರ ತೋರಿಸ್ತೀನಿ, ಅದು ತೋರಿಸ್ತೀನಿ ಬರ್ರಿ. ಇದು ನೋಡ್ರಿ ಆಲದ ಮರ ನೋಡ್ರಿ, ಎಷ್ಟು ಅಗಲ್ ಐತಿ ಆಲದ ಮರ ಅಂದ್ರೆ ನಿಮಗ ಗೊತ್ತಾಗ್ಬೋದ ಎಷ್ಟು ಹಳೇದ ಅನ್ನೋದ. ಆಲ್ಮೋಸ್ಟ್ 100-110 ವರ್ಷದ ಹಳೇದಿದ. ಈ ಗುಡಿದ ಇವತ್ ಜಾತ್ರಾ ಐತಿ. ಎದಕ್ಕಂದ್ರ ಹುಬ್ಳಿ ಧಾರವಾಡದಾಗ ಇರೋದು ಒಂದೇ ಗುಡಿ, ಈ ಮುನೀಶ್ವರ ಗುಡಿ. ಈ ಗುಡಿ ಒಳಗ 14 ವರ್ಷ ಹಿಂದ ದೇವಿ ಪ್ರತಿಷ್ಠಾಪನೆ ಮಾಡಿದ್ವಿ, ನಾಗ ದುರ್ಗಮ್ಮ ದೇವಿನ. ಆ ದೇವಿದ ಜಾತ್ರಾ ಇದೆ. ಆಲ್ಮೋಸ್ಟ್ ಎವ್ರಿ ಇಯರ್ ಮಿಸ್ ಮಾಡ್ದಂಗ ಮಾಡ್ಕೊಂಡ್ ಬಂದೀವಿ. ಸೊ ಅದ್ರದ ನೋಡ್ರಿ ಈ ಕಡೆ ಅಡಿಗೆ ನಡೆದೈತಿ. ಈ ಪೂಜೆ ನಡೆಯುವಾಗ ನಿಮಗೆ ಶಾರ್ಟ್ಸ್ ತೋರಿಸ್ತೀನಿ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ ಆಗಿರಿ. ಇನ್ನು ಮಟ್ಟ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಲಾರ್ದವ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಸ್ಟೇ ಟ್ಯೂನ್ ಆಗಿರಿ, ಇಲ್ಲಿದೆಲ್ಲ ಅಪ್ಡೇಟ್ ಕೊಡ್ತೀನಿ. ನೀವು ಒಮ್ಮೆ ಬಂದು ವಿಸಿಟ್ ಮಾಡ್ರಿ. ಇಲ್ಲಿ ಎವ್ರಿ ವೀಕ್ ಎಂಡ್ ಅಂದ್ರೆ ಸಂಡೇಸ್ದಾಗ ಈ ಗುಡಿದಾಗ ವಿಶೇಷ ಪೂಜೆಗಳೆಲ್ಲ ಆಗ್ತಿರ್ತಾವ. ಹೌದು, ನಿಮಗೆ ದೇವಿದೆಲ್ಲ ತೋರಿಸಿದಲ್ಲ. ಸೊ ಮುನೀಶ್ವರ ಗುಡಿದ ಎಂಟ್ರೆನ್ಸ್ ತೋರಿಸ್ತೀನಿ ಬರ್ರಿ. ಇದ ನೋಡ್ರಿ ಮುನೀಶ್ವರ ಗುಡಿ. ಸೊ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದ. ಇದಾದ್ಮೇಲೆ ನಾವು ಈ ಗುಡಿನ ಕಟ್ಟಿಸಿದ್ದ. ಸೊ ಇಲ್ಲಿದ ಟೋಟಲ್ ಅಪ್ಡೇಟ್ ನಿಮ್ಗೆ ಆಗ್ತಿರ್ತೀನಿ ನೋಡ್ರಿ. ಯಾರು ಬರ್ಬೇಕಂತಿರ್ತೀರಿ ಒಮ್ಮೆ ವಿಸಿಟ್ ಮಾಡಿ ನೋಡ್ರಿ. ಇಲ್ಲಿದ್ ವೈಭವ ಬೇರೆ ಇರ್ತೈತಿ. ಸೊ ಗೈಸ್, ಈಗ ನಾವು ಬಂದೀವಿ ಮದರ್ ತೆರೇಸಾ ಆಶ್ರಮಕ್ಕೆ. ಇಲ್ಲಿ ಎವ್ರಿ ಇಯರ್ ನಾವು ಬಂದ ಅಲ್ಲಿ ಏನ್ ಪೂಜೆ ರೈಸ್ ಮಾಡಿದ್ವಲ್ಲ ಇಲ್ಲಿ ಬಂದು ಕೊಟ್ಟಿರ್ತೀವಿ. ಈಗ ಇಲ್ಲಿ ಮುಗಿಸ್ಕೊಂಡ ಇನ್ನೊಂದು ಆಶ್ರಮಕ್ಕೆ ಹೋಗ್ಬೇಕ. ಫಸ್ಟ್ ಇಲ್ಲಿ ಒಳಗೆ ಹೋಗಿ ಕೊಟ್ಬಿಡೋಣ. ಯಾಕಂದ್ರೆ ಎಲ್ಲರೂ ಊಟಕ್ಕೆ ವೇಟ್ ಮಾಡತ್ತಾರ. ಒಳಗೆ ಹೋಗಿ ಕೊಟ್ಟೆ ನಿಮ್ಗೆ ಸಿಗ್ತೀನಿ. ಮತ್ತೆ ಈಗ ನಾವು ಬಂದೀವಿ ಆಶ್ರಮಕ್ಕೆ ಊಟ ಕೊಡಕ. Life is everything but a beach like a chain. I'm a language lady for sure. ಇನ್ನೊಂದು ಆಶ್ರಮಕ್ಕೆ ಹೊಂಟಿವಿ, ಅಲ್ಲಿ ಊಟ ಕೊಡ್ಬೇಕು. ಅವ್ರದ್ದೆಲ್ಲ ಇಲ್ಲಿ ಈ ಆಶ್ರಮದಾಗೆಲ್ಲ ಆಲ್ಮೋಸ್ಟ್ 11:30 to 12 o'clock ಒಳಗೆ ಕೊಡ್ಬೇಕು. ಓಲ್ಡ್ ಏಜ್ ಅವ್ರದ್ದು. ಓಲ್ಡ್ ಏಜ್ ಇಲ್ಲೊಂದು ಐತಿ. ಸೊ ಇದೆಲ್ಲ ಕೆಶಾಪುರದಾಗ ಐತಿ. ಸೊ 2 ಪ್ಲೇಸಿಗೆ ಫಸ್ಟ್ ಇಲ್ಲಿ ಕೊಟ್ಟ ಮೇಲೆ ಗುಡಿ ಒಳಗೆ ಸ್ಟಾರ್ಟ್ ಆಕೈತಿ. ಸೊ ಇಲ್ಲಿ ಹೋಗಿ ಕೊಟ್ಟು ನಿಮ್ಗೆ ಮತ್ತೆ ಸಿಗ್ತೈತಿ.
to find where I'm at. The legend of some. ಅವ್ರೆಲ್ಲ ಕೊಟ್ಟು ಅವ್ರದ್ದು ಊಟದ ಟೈಮ್ ಬಂದ 12:30. ಬಟ್ ಫಸ್ಟ್ ಏನ್ ಹೋಗಿದ್ವಲ್ಲ ಮದರ್ ತೆರೇಸಾ ಹೋಮ್ಸ್ ಅಲ್ಲಿ ಇರೋದ 11:30. ಸೊ ಫಸ್ಟ್ ಅಲ್ಲಿ ಕೊಟ್ಟು ಇಲ್ಲೂ ಕೊಟ್ಟು ಈ ಗುಡಿ ಕಡೆ ಹೊಂಟಿವಿ. ಗುಡಿ ಕಡೆ ಹೋಗಿ ಅಲ್ಲಿ ಶಾರ್ಟ್ಸ್ ತೋರಿಸ್ತೀನಿ ಬಂದು ಮತ್ತೆ ಗುಡಿ ಕಡೆ ಬಂದು ಎಲ್ಲ ಸೆಟ್ ಮಾಡ್ಕೊಳತ್ತೀವಿ ನೋಡ್ರಿ. ಇಲ್ಲಿ ಒಳಗಿನ ಪೂಜೆ ತೋರಿಸ್ಕೊಂಡ್ ಬರ್ತೀನಿ. ಇದು ರೈಸ್ ತೋರಿಸ್ತೀನಿ ಅಂತಲ್ಲ ನಾನು. ರೈಸ್ ಈಗ ಡಬ್ರಿ ಮೇ ಕತ್ತ ಕೆಜಿ 50 kg. ಸೊ ಒಂದು ಡಬ್ರಿ ಒಳಗೆ 50 kg ಮಾಡ್ರಿ. ಇದು ರೈಸ್, ಇದು ದಾಲ್. ಸೊ ದಾಲ್ ಐತಿ ಇದ್ರಾಗ. ಚಿಕನ್ ಆ ಮೂಲೆಯಾಗ ಇಟ್ಟಾರ ನೋಡ್ರಿ. ಸೊ ಆಲ್ಮೋಸ್ಟ್ 80 kg ಚಿಕನ್, 80 kg ಚಿಕನ್, 100 kg ರೈಸ್ ಎಲ್ಲ ಮೇಂಟೈನ್ ಮಾಡೋರು ಇವ್ರ. I've been going out of my way for us and ಎಲ್ರಿಗೂ ನಮಸ್ಕಾರ. ನಾವು ಗುಡ್ಶೆಟ್ ರೋಡಿನ ನಿವಾಸಿಗಳು, ಹುಬ್ಬಳ್ಳಿಯ ನಿವಾಸಿಗಳು. ಇಲ್ಲಿ ವಾಸವಾಗಿರುವಂತಹ ನಾಗೈಮುತ್ತು ಮಾರಿಯಮ್ಮನ ಜಾತ್ರೆಯು ಈ ವರ್ಷವು 14ನೇ ಬಾರಿಗೆ ಇಲ್ಲಿ ನಾವು ಜರುಗಿಸಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಗುಡ್ಶೆಟ್ ರೋಡಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಆಯಿತು ಹಾಗೂ ಪುರುಷರು ಸೇರಿಕೊಂಡು ಪ್ರತಿ ವರ್ಷವೂ ಈ ಜಾತ್ರೆಯನ್ನು, ಅಮ್ಮನ ಜಾತ್ರೆಯನ್ನು ನಾವು ಕುಂಭಭಾರವನ್ನು ಹೊತ್ತು ಮಾಡ್ತೇವೆ. ಅದೇ ರೀತಿಯಾಗಿ ಅಮ್ಮನ ಗುಡಿಯ ಪಕ್ಕದಲ್ಲಿ ಮುನೇಶ್ವರನ್ ದೇವಸ್ಥಾನವು 100 ವರ್ಷಗಳ ಕಾಲ ಮುಂಚೆನೂ ಇದ್ದು ಇಲ್ಲಿಯ ನಿವಾಸಿಗಳು ಅದನ್ನ ವಿಜೃಂಭಣೆಯಾಗಿ ನಾವು ಇಲ್ಲಿ ಪ್ರತಿ ವರ್ಷವೂ ಚಿತ್ತರೈ ಪೂರ್ಣಿಮಾ ಅಂತಾನು ವಿಜೃಂಭಣೆಯಾಗಿ ಕೊಂಡಾಡುತ್ತೇವೆ. ಪ್ರತಿ ವರ್ಷವೂ ಈ ಅಮ್ಮನ ಜಾತ್ರೆಯನ್ನು ನೆರವೇರಿಸಿಕೊಡಲು ಹೋಮ, ಯಾಗಾದಿ, ಚಂಡಿ ಯಾಗವನ್ನು ಮಾಡಿಕೊಡಲು ನಮ್ಮ ಜೊತೆ ರವಿ ಸ್ವಾಮಿಗಳು ಯಾವತ್ತಿಗೂ ನಮ್ಮೊಟ್ಟಿಗೆ ಬಂದು ಈ ಪೂಜೆಯನ್ನು ನೆರವೇರಿಸಿಕೊಡುತ್ತಿದ್ದಾರೆ. some like the duck running. Yeah, yeah. I ain't coming with nothing. I know what they want from me. I know. Baby, I'm certain. I want it all. We come in as a coupe and we go ring it right back. Tell him, man, you know I'm suited, but I ain't never gonna slack. ಸೊ ಫೈನಲಿ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ರೆಸ್ಟ್ ಮಾಡತ್ತಿದ್ವಿ. ಎದಕ್ಕಂದ್ರೆ ಆಲ್ಮೋಸ್ಟ್ ಪಬ್ಲಿಕ್ ಜಾಸ್ತಿ ಆಗ್ಬಿಡ್ತದೆ. ಸೊ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಕೆಲಸ ಅಂತೂ ಹೆವಿ ಕೊಟ್ಟಿದ್ರು. ಸೊ ಆಲ್ಮೋಸ್ಟ್ ಕತ್ಲಾತ್ ನೋಡ್ರಿ. ಈಗ ಏನೈತಲ್ಲ ಎಂಡ್ ಮಾಡೋ ಟೈಮ್ ನೀವು ನೋಡಿರ್ತೀರಿ ಇಲ್ಲಿದ್ ಪ್ರೋಗ್ರಾಮ್ ಯಾವ ಥರ ನಡೆದೈತೆ. ಆಲ್ಮೋಸ್ಟ್ 14 ವರ್ಷದಿಂದ ಸೇಮ್ ಪ್ರೊಸೆಸ್ ಐತಿ. ಇಲ್ಲಿಂತ್ರ ಅಡಿಗೆ ಮಾಡಿ 1-2 ಆಶ್ರಮಕ್ಕೆ ಎವ್ರಿ ಇಯರ್ ಕೊಡ್ತೇವಿ. ನಾ ತೋರಿಸಿದ ಪ್ರೀವಿಯಸ್ ಹೇಳ್ತೀನಿ ಯಾವ ಆಶ್ರಮ ಅನ್ನೋದ. ಅದೆಲ್ಲ ಮುಗಿಸ್ಕೊಂಡ ಮೇಲೆ ಉನಿ ಒಳಗ ಎಲ್ಲಾರು ಅನ್ನದಾನ ಇರ್ತೈತಿ. ಸೊ ಅದೆಲ್ಲ ಮುಗಿತ. ಪ್ರೀವಿಯಸ್ ಇಲ್ಲಿ ಪೂಜೆ ಎಲ್ಲ ನೋಡಿರ್ಬೇಕ ಎಷ್ಟು ಚಲೋ ಆಗಿರ್ತೈತಿ ಅಂತ ಹೇಳಿ. ನೋಡ್ರಿ ಎಷ್ಟು ವೈವ್ ಐತಿ ಇಲ್ಲಿ ಜಾತ್ರಿದ. ಈ ಗುಡಿ ಇರೋದ ಹುಬ್ಳಿ ಧಾರವಾಡದಾಗ ಒಂದ ಮುನೀಶ್ವರ ಗುಡಿ. ಆಲ್ಮೋಸ್ಟ್ ಬಹಳ ಮಂದಿ ಗೊತ್ತಿಲ್ಲ ಈ ಗುಡಿ ಇರೋದ. ನೀವು ಏನಾದ್ರು ಮುನೀಶ್ವರ ಗುಡಿಗೆ ಬರ್ಬೇಕಂದ್ರೆ ಒಮ್ಮೆ ವಿಸಿಟ್ ಮಾಡ್ರಿ. ಶಂಕರಾಚಾರ್ಯ ಸ್ಟೇಷನ್ ರೋಡ್ ಕಡೆ ಬಂದ ಮುನೀಶ್ವರ ಗುಡಿ ಎಲ್ಲೈತಂದ್ರೆ ಯಾರು ಬೇಕಾದ್ರೂ ಹೇಳ್ತಾರ. ಇಲ್ಲಿ ಇನ್ನೊಂದು ಐತಿ ಅಷ್ಟವಿನಾಯಕ ಗುಡಿ. ನಿಮಗೆ ಅಷ್ಟವಿನಾಯಕ ಗುಡಿ ಇಡೀ ಹುಬ್ಳಿ ಅಲ್ಲ, ಮಹಾರಾಷ್ಟ್ರದ ಒಂದೇ ಕಡೆ ನೀವು ಅಷ್ಟವಿನಾಯಕ ದರ್ಶನ ಮಾಡುವಂತದ್ದು ಅಷ್ಟವಿನಾಯಕ ಗುಡಿನೂ ಐತಿ. ಅದು ವಿಡಿಯೋ ಮೇಲೆ ಹಾಕೈತೀನಿ, ನೋಡ್ಕೋರಿ. ಸೊ ಆ ಏರಿಯಾ ಒಳಗ ಈ ಗುಡಿನೂ ಐತಿ. ಒಮ್ಮೆ ಬಂದ್ರೆ ನಿಮ್ಗೆ ಆ ಗುಡಿನೂ ಆಗುತ್ತೆ, ಈ ಗುಡಿನೂ ಆಗುತ್ತೆ. ಬಂದ ವಿಸಿಟ್ ಮಾಡ್ರಿ. ಸಂಡೇ ಟೈಮ್ದಾಗ ಒಮ್ಮೆ ಬರ್ರಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮಿಸ್ಟರ್ ಫುಡಿನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೊಂದು ಹೊಸ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್.